ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಕಳೆದ 6 ತಿಂಗಳಿನಿಂದ ತನಿಖೆ ನಡೆಸುತ್ತಾ ಇದ್ದಂತಹ ಡಿಆರ್ಐ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ತಯಾರಿ ಮಾಡಿದೆ. ಇನ್ನು 123 ಕೋಟಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋದು ಪ್ರಕರಣದ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಈಗಾಗಲೇ 5 ಜನ ಆರೋಪಿಗಳಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಿದ ಡಿಆರ್ಐ ಕೇವಲ ರನ್ಯಾ ರಾವ್ 102 ಕೋಟಿ ಮೌಲ್ಯದ ಚಿನ್ನವನ್ನು ಅಕ್ರಮ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತನಿಖೆಯಲ್ಲಿ ಅನಾವರಣ ಆಗಿದೆ. ಇನ್ನುಳಿದ 4 ಆರೋಪಿಗಳಿಗೂ ಕೂಡ ಪ್ರತ್ಯೇಕವಾದ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿತ್ತು. ಈಗ ಪ್ರಕರಣದ ಕೊನೆಯ ಹಂತಕ್ಕೆ ತಲುಪಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದರಲ್ಲಿ ಮಲತಂದೆ ರಾಮಚಂದ್ರ ರಾವ್ ಅವರ ಕಾರು ದುರ್ಬಳಕೆ, ರಾಜಕಾರಣಿಗಳ ಹೆಸರು ದುರ್ಬಳಕೆ ಎಲ್ಲ ಮಾಹಿತಿಯು ತನಿಖೆಯಲ್ಲಿ ಬಹಿರಂಗ ಆಗಿದೆ. ಕೊನೆಯ ಹಂತಕ್ಕೆ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಈಗ ಬರ್ತಾ ಇರೋದು ಫೈನಲ್ ಸ್ಟೇಜ್ಗೆ ಇದು ತಲುಪಿದೆ. ಕಳೆದ 6 ತಿಂಗಳಿನಿಂದ ತನಿಖೆ ನಡೆಸ್ತಾ ಇತ್ತು ಡಿಆರ್ಐ ಟೀಮ್. ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನ ನಡೆಸಿದ ಡಿಆರ್ಐ ಟೀಮ್ ಅಕ್ರಮವಾಗಿ 123 ಕೋಟಿಯ ಚಿನ್ನ ಸಾಗಿಸಿರುವುದು ತನಿಖೆ ವೇಳೆ ಪತ್ತೆಯಾಗಿದೆ. 5 ಆರೋಪಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಡಿಆರ್ಐ ಟೀಮ್ನಿಂದ ನೀಡಲಾಗಿತ್ತು. ಜೊತೆಗೆ ರನ್ಯಾಳಿಂದಲೇ 102 ಕೋಟಿಯ ಅಕ್ರಮ ಚಿನ್ನ ಸಾಗಾಟ ಆಗಿರೋದು ಸಹ ಸಾಬೀತಾಗಿತ್ತು. ರನ್ಯಾಳಿಂದ ಮಲತಂದೆ ರಾಮಚಂದ್ರ ರಾವ್ ಕಾರು ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ರಾಜಕಾರಣಿಗಳ ಹೆಸರನ್ನು ಸಹ ದುರ್ಬಳಕೆ ಮಾಡಿರೋದು ತನಿಖೆ ವೇಳೆ ಬೆಳಕಿಗೆ ಬಂದಿರೋದು.